ಸಿನಿಮಾದ ಕಥೆ ವಾರಂಗಲ್ನಲ್ಲಿ ನಡೆಯುತ್ತದೆ. ಕಾರ್ತಿಕ್ ಅಲ್ಲರಿ ನರೇಶ್ ಒಬ್ಬ ಲೋಕಲ್ ರಾಜಕಾರಣಿಯ ಕೈಕೆಳಗೆ ಕೆಲಸ ಮಾಡ್ತಾ ಇರ್ತಾನೆ. ಇವನು ತನ್ನ ಪಕ್ಕದ ಮನೆಯಲ್ಲಿ ಇರೋ ಆರಾಧನಾ ಕಾಮಾಕ್ಷಿ ಭಾಸ್ಕರ್ಲಾಳನ್ನ ಪ್ರೀತಿಸುತ್ತಿರುತ್ತಾನೆ. ಒಂದು ಸಾರಿ ರಾಜಕಾರಣಿಯ ಪಾರ್ಸೆಲ್ ಒಂದನ್ನು ಕಾರ್ತಿಕ್ ಆರಾಧನಾಳ ಬೀಗ ಹಾಕಿದ ಮನೆಯಲ್ಲಿ ಬಚ್ಚಿಡುತ್ತಾನೆ. ಆದರೆ ಕೆಲ ದಿನಗಳ ನಂತರ ಆರಾಧನಾ ಮತ್ತು ಅವಳ ತಾಯಿ ಮನೆಯಲ್ಲಿ ಶವವಾಗಿ ಪತ್ತೆಯಾಗುತ್ತಾರೆ. ಕಾರ್ತಿಕ್ ತಾನು ನೋಡಿದ ವ್ಯಕ್ತಿ ಯಾರು, ಸಾವಿಗೆ ಕಾರಣ ಏನು ಅಂತ ತನಿಖೆ ಶುರು ಮಾಡ್ತಾನೆ. ಈ ತನಿಖೆಗೆ ಪೊಲೀಸ್ ಅಧಿಕಾರಿ ಸಾಯಿ ಕುಮಾರ್ ಕೂಡ ಸೇರಿಕೊಳ್ಳುತ್ತಾರೆ. ಈ ಕೊಲೆಯ ಹಿಂದೆ ಕೇವಲ ಅಪರಾಧ ಇದೆಯಾ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ತರಹದ ಸೂಪರ್ ನ್ಯಾಚುರಲ್ ಶಕ್ತಿ ಇದೆಯಾ? ಈ ರಹಸ್ಯದ ಸುತ್ತಲೇ ಇಡೀ ಕಥೆ ಸಾಗುತ್ತದೆ. ಪಾಸಿಟಿವ್ ಅಂಶಗಳು. ಸಿನಿಮಾದ ದೊಡ್ಡ ಪ್ಲಸ್ ಅಂದರೆ ಟ್ವಿಸ್ಟ್ಗಳು. ಇಂಟರ್ವಲ್ ಬರುವ ಮೊದಲು ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಬರುವ ತಿರುವುಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತವೆ. ಕ್ರೈಮ್ ಥ್ರಿಲ್ಲರ್ ಮತ್ತು ಬ್ಲಾಕ್ ಮ್ಯಾಜಿಕ್ನ ಮಿಶ್ರಣದಲ್ಲಿರುವ ಈ ಕಥಾವಸ್ತು ಬಹಳ ಇಂಟರೆಸ್ಟಿಂಗ್ ಆಗಿದೆ. ತನಿಖೆಯ ಆಂಗಲ್ ಶುರುವಾದ ಮೇಲೆ ಎರಡನೇ ಅರ್ಧ ವೇಗ ಪಡೆದುಕೊಳ್ಳುತ್ತದೆ ಮತ್ತು ಹೆಚ್ಚು ಕುತೂಹಲಕಾರಿಯಾಗಿದೆ. ಕಾಮಿಡಿ ಬಿಟ್ಟು ಸೀರಿಯಸ್ ರೋಲ್ನಲ್ಲಿ ನರೇಶ್ ಅವರ ಪ್ರಾಮಾಣಿಕ ಪ್ರಯತ್ನ ಚೆನ್ನಾಗಿದೆ. ಕಾಮಾಕ್ಷಿ ಭಾಸ್ಕರ್ಲಾ ಮತ್ತು ಸಾಯಿ ಕುಮಾರ್ ಕೂಡ ತಮ್ಮ ಪಾತ್ರಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ. ನೆಗೆಟಿವ್ ಅಂಶಗಳು. ಕಥೆಗೆ ಎಂಟ್ರಿ ಕೊಡೋಕೆ ತುಂಬಾ ಸಮಯ ತಗೊಳ್ಳುತ್ತೆ. ಲವ್ ಸ್ಟೋರಿ ಭಾಗ ಮತ್ತು ಪಾತ್ರಗಳ ಪರಿಚಯ ತುಸು ನಿಧಾನವಾದಂತೆ ಅನಿಸುತ್ತದೆ. ಕೆಲವು ಕಡೆ ಟ್ವಿಸ್ಟ್ಗಳು ಜಾಸ್ತಿಯಾಗಿ ಕಥೆ ಗೊಂದಲಮಯವಾಗುತ್ತದೆ. ಥ್ರಿಲ್ಲರ್ ಸಿನಿಮಾಗೆ ಇರಬೇಕಾದ ಲಾಜಿಕ್ ಕೆಲವು ಸನ್ನಿವೇಶಗಳಲ್ಲಿ ಮಿಸ್ ಆಗಿದೆ. ಕೆಲವು ಕಡೆ ವಿಷುವಲ್ ಎಫೆಕ್ಟ್ಸ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. 12A ರೈಲ್ವೆ ಕಾಲೋನಿ ಒಂದು ಉತ್ತಮ ಕಥಾವಸ್ತುವಿರುವ ಥ್ರಿಲ್ಲರ್ ಸಿನಿಮಾ. ಮೊದಲ ಅರ್ಧ ಸ್ವಲ್ಪ ನಿಧಾನವಾದರೂ ಎರಡನೇ ಅರ್ಧದ ಟ್ವಿಸ್ಟ್ಗಳು ಮತ್ತು ಯುನಿಕ್ ಕಾನ್ಸೆಪ್ಟ್ ಸಿನಿಮಾ ನೋಡಲು ಕುಳಿತುಕೊಳ್ಳುವಂತೆ ಮಾಡುತ್ತವೆ. ನೀವು ನಿಯಮಿತ ಕಮರ್ಷಿಯಲ್ ಸಿನಿಮಾಗಳಿಗಿಂತ ವಿಭಿನ್ನವಾದ ಮಿಸ್ಟರಿ ಥ್ರಿಲ್ಲರ್ಗಳನ್ನು ಇಷ್ಟಪಡುವವರಾಗಿದ್ದರೆ ಈ ಸಿನಿಮಾವನ್ನ ಒಮ್ಮೆ ನೋಡಬಹುದು. ನಿಮಗೆ ಈ ವಿಮರ್ಶೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಸಿನಿಮಾ ವಿಮರ್ಶೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.